ಪ್ರಮುಖವಾಗಿ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಆ ಹೋರಾಟದಲ್ಲಿ ಭಾಗಿಯಾಗಿದ್ದವರನ್ನ ಬಂಧನಕ್ಕೆ ಒಳಪಡಿಸಿರೋದು ಸಹಜವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಬೆಂಕಿ ಹೊತ್ಕೊಂಡಿದೆ. ಇದು ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ಹೀಗೆ ಮಾಡ್ತಾ ಇರೋದ್ರ ಮೂಲಕ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಅನ್ನೋದು ಬಿಜೆಪಿಯ ಆರೋಪ. ಇದೊಂದು ಸಹಜ ಪ್ರಕ್ರಿಯೆ ಅನ್ನೋದು ಕಾನೂನಾತ್ಮಕ ಪ್ರಕ್ರಿಯೆ ಅನ್ನೋದು ಕಾಂಗ್ರೆಸ್ ಮಾಡ್ತಾ ಇರುವಂತಹ ವಾದ. ಸಂಜೀವ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರು ಮಾತಾಡ್ತಾ ಇದ್ರು. ಸಂಜೀವ್ ಅವರೇ, ಒಂದು ಕಾನೂನು ಪ್ರಕ್ರಿಯೆ ಅದ್ರ ಪಾಡಕ್ಕೆ ಅದು ನಡ್ಕೊಂಡು ಹೋಗುತ್ತೆ. ಕೆಲವೆಲ್ಲ 30 ವರ್ಷಗಳ ಹಿಂದೆ ಕಳೆದು ಹೋಗಿರೋ ಕೇಸ್ಗಳನ್ನ ಇವಾಗ ವಾಪಸ್ ಕ್ಲೋಸ್ ಮಾಡಬೇಕಾ ಅಥವಾ ಏನಾಗಿದೆ ಆ ಪ್ರಕರಣನ ಒಂದ್ಸಲ ನೋಡ್ಬೇಕು, ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಅದೊಂದು ಕಾನೂನು ಪ್ರಕ್ರಿಯೆ. ಇದರಲ್ಲಿ ಏನು ಸಮಸ್ಯೆ ಅಂತ ಕೇಳ್ತಿದೆ ಕಾಂಗ್ರೆಸ್. ನೋಡಿ, ಈಗ ಏನು ಶಂಕರ್ ಪೂಜಾರಿ ಅನ್ನುವಂಥ ಆರೋಪಿಯನ್ನು ಏನು ಬಂಧನ ಮಾಡಿದ್ದಾರೆ, ಅವನ ಪೂರ್ವಾಪುರ ಅವರ ಹಿನ್ನೆಲೆಯನ್ನು ಯೋಚನೆ ಮಾಡಬೇಕಾಗಿದೆ. ಅವರೇನೋ ಸಮಾಜಘಾತಕ ವ್ಯಕ್ತಿ, ಸಮಾಜಘಾತಕ ಶಕ್ತಿಯಲ್ಲಿ ಏನಾದರೂ ಭಾಗವಹಿಸಿದಾನ, ಅವನ ಹಿನ್ನೆಲೆ ಏನು, ಅವನೇನಾದರೂ ಈ ರೀತಿ ಅನೇಕ ಪ್ರಕರಣಗಳು ಆತನ ಮೇಲೆ ಏನಾದರೂ ಇದಾವ, ಅವ ಏನು ಕೆಲಸ ಮಾಡ್ತಾ ಇದ್ದಾನೆ, ಅವನ್ನೆಲ್ಲ ಪೂರ್ವಾಪರ ಯೋಚನೆಗಳನ್ನು ಮಾಡಿ ಅವನಿಗೆ ತಿಳಿ ಹೇಳ್ಬೋದಾಗಿತ್ತು. ನಿನ್ನ ಮೇಲೆ ವಾರಂಟ್ ಇದೆ, ಕಳೆದ 31 ವರ್ಷದಿಂದ ನಿನ್ನ ಮೇಲೆ ವಾರಂಟ್ ಇದೆ, ನೀನು ಬೇಲ್ ಮಾಡ್ಕೋ ಅಂತ ಹೇಳ್ಬೋದಿತ್ತು. ಅದನ್ನು ಬಿಟ್ಬಿಟ್ಟು ಈ ಸಂದರ್ಭದಲ್ಲಿ ಏನೋ ಇಡೀ ಜಗತ್ತು ನೋಡ್ತಾ ಇದೆ ಅಂಥ ಸಂದರ್ಭದಲ್ಲಿ ಈ ಶಂಕರ್ ಪೂಜಾರಿ ಅವ್ರನ್ನ ಇರ್ಬೋದು, 2001ರಲ್ಲಿ ಅಶೋಕ್ ಸಿಂಗಾಲ್ ಅವರು ಏನು ಬಂದಿದ್ರು ಹುಬ್ಬಳ್ಳಿಗೆ, ಆ ನಡೆದಂಥ ಗಲಭೆಯಲ್ಲಿ ಒಂದು ಕುಲಕರ್ಣಿ ಅನ್ನುವಂಥವನ್ನು ಸಹ ಕಳೆದ ವಾರ ಬಂಧನ ಮಾಡಿದ್ರು. ಇವರು ಬಂಧನ ಅವಶ್ಯಕತೆ ಇತ್ತ? ಕೊಲೆ ಪ್ರಕರಣಗಳಲ್ಲಿ ಲಾಂಗ್ ಪೆಂಡಿಂಗ್ ಕೇಸ್ಗಳು, ಕೊಲೆಗೆ ಯತ್ನದ ಪ್ರಕರಣದಲ್ಲಿ ಲಾಂಗ್ ಪೆಂಡಿಂಗ್ ಕೇಸ್ಗಳು, ಸಾವಿರಾರು ಪ್ರಕರಣಗಳು ಹುಬ್ಬಳ್ಳಿಯಲ್ಲಿ ಪೆಂಡಿಂಗ್ ಇದ್ದಾಗ ಕೇವಲ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಈ ರೀತಿ ಅವ್ರನ್ನ ಹೆದರಿಸುವಂಥ ತಂತ್ರ ಅನ್ನೋದನ್ನ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಮೇಡಮ್. ಓಕೆ, ರೈಟ್. ಹಿ ಈಸ್ ಕ್ಲಿಯರ್. ಸಂಜೀವ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಹಲವಾರು ಪ್ರಕರಣಗಳಿವೆ, ಅದರಲ್ಲಿ ಹಿಂದೂ ಪರ ಹೋರಾಟಗಾರರ ಪ್ರಕರಣವನ್ನ ಪಿಕ್ ಮಾಡಲಾಗ್ತಿದೆ. ನಟರಾಜ್ ಗೌಡ್ರ ಒಂದು ಸಮನ್ಸ್ ಜಾರಿಯಾಗಿಲ್ಲ, 30 ವರ್ಷದಿಂದ ಅವ್ರವ್ರ ಪಾಡಿಗೆ ಅವ್ರವ್ರ ಜೀವನ ನಡೆಸ್ತಾ ಇದ್ದಾರೆ. ಈಗ ಏಕಾಏಕಿ ಪೊಲೀಸರು ಎಚ್ಚೆತ್ಕೊಂಡಿದ್ದು ಹೆಂಗೆ? ಇಲ್ಲ ನೋಡಿ, ಈಗ ಅಡ್ವೊಕೇಟ್ ಸಂಜೀವ್ ಅವರು ಕೇವಲ 2 ವಿಷಯ ಹೇಳಿದ್ರು. ಅವರು ಒಂದು, ಅದು ಹಿಂದೂ ಪರವಾದವ್ರ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಒಂದು, ಎರಡನೇದು ಪಿಕ್ ಅಂಡ್ ಚೂಸ್ ಮಾಡಿದ್ದಾರೆ ಅಂತ. ಇಲ್ಲ, 32 ಕೇಸ್ಗಳಲ್ಲಿ ಇವ್ರು ಹೇಳ್ತಾ ಇರ್ತಕ್ಕಂಥ 2 ಕೇಸ್ಗಳಿದೆ ನಿಜ, ಆದರೆ ಇದನ್ನು ಉದ್ದೇಶಪೂರ್ವಕವಾಗಿ ಅಲ್ಲ. ದೀರ್ಘಾವಧಿಯ ಕೇಸ್ಗಳನ್ನ ಮಾನ್ಯ ಗೃಹ ಮಂತ್ರಿಗಳು ದೀರ್ಘಾವಧಿಯ ಕೇಸ್ಗಳನ್ನ ಕ್ಲೋಸ್ ಮಾಡಿದ್ದು ನಾನೇ ಹೇಳಿದ್ದೇನೆ. ದೀರ್ಘಾವಧಿಯ ಪ್ರಕರಣಗಳು ಇಲ್ಲ, ತಗೊಂಡು ಎಲ್ಲ ಮಾಡ್ಬೇಕಾಗ್ತದೆ. ಇದೊಂದೇ ಅಂತಲ್ಲ, ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ, ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ದೀರ್ಘಾವಧಿ ಕೇಸ್ಗಳು ಇದೇ ರೀತಿ ಪ್ರಕ್ರಿಯೆಯಲ್ಲಿ ಮಾಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಬಂದಿರ್ತಕ್ಕಂಥ ಪೊಲೀಸರು ಏನ್ ಮಾಡ್ತಾ ಇದ್ರು ಸರ್? ಅದೇ ಹುಬ್ಬಳ್ಳಿಯಲ್ಲಿ ಅದೇ ಅಡ್ರೆಸ್ ಅದೇ ಅಡ್ರೆಸ್ ನಲ್ಲಿ ಆ ವ್ಯಕ್ತಿ ಬದುಕಿದಾನೆ, ಅವನಿಗೆ ಮಕ್ಕಳಾಗಿವೆ, ಮೊಮ್ಮಕ್ಕಳಾಗಿವೆ, ಆ ವ್ಯಕ್ತಿ ಅಲ್ಲೇ ಇದ್ದಾರೆ, ಒಂದು ಸಮನ್ಸ್ ಜಾರಿ ಆಗಿಲ್ಲ, ಒಂದು ದಿನ ಕೂಡ ಬಂದಿದ್ದೊಂದು ಪ್ರಕರಣ ನಿನ್ನ ಬಗ್ಗೆ ಜೀವಂತವಾಗಿದೆ ಮಾರಾಯ, ಅದ್ರ ಬಗ್ಗೆ ಕರ್ದಿಲ್ಲ, ಈಗ ಏಕಾಏಕಿ ರಾಮ ಮಂದಿರ ನಿರ್ಮಾಣ ಆಗಿದೆ, ಅದರ ಉದ್ಘಾಟನೆ ಆಗ್ತಿದೆ ಅನ್ನೋ ಸಂದರ್ಭದಲ್ಲಿ ಕರ್ಕೊಂಡು ಆರೋಪ. ಇಲ್ಲ, ಆರೋಪ ಮಾಡ್ತಾರೆ. ಈಗ ಕೆಲವರು, ಈಗ ಸಂಜೀವಂತ್ ಅವರು ಅಥವಾ ಬಿಜೆಪಿಗಳು ಇವರೆಲ್ಲ ಈ ತರದ ಆರೋಪವನ್ನ, ಸುಳ್ಳು ಆರೋಪಗಳನ್ನ ಮಾಡ್ತಾರೆ. ನೋಡಿ, ನಾನು ಐ ಅಗ್ರಿ, ಇದೊಂದೇ ಕೇಸ್ ಅಲ್ಲ, ಈ ತರ ಸಾವಿರಾರು ಲಕ್ಷ ಕೇಸ್ಗಳಿದಾವೆ ಅಂತ ಸಂಜೀವ್ ಅವರೇ ಮೆನ್ಷನ್ ಮಾಡೋದು. ಇಡೀ ದೇಶ ಲಕ್ಷಾಂತರ ಕೇಸ್ ಅಂತ. ಎಲ್ಲಾ ಕೇಸ್ಗಳು ಇದೇ ರೀತಿ ಪೊಲೀಸ್ನವ್ರು ಏನ್ ಮಾಡ್ತಾರೆ, ಕೆಲವನ್ನ ಬಿಟ್ಬಿಡ್ತಾರೆ, ಕ್ಲೋಸ್ ಮಾಡ್ಬೇಕು, ಕೋರ್ಟ್ ಇಂದ ಒತ್ತಡ ಬರುತ್ತೆ ಅಥವಾ ಗೃಹ ಇಲಾಖೆಗಳಿಂದ ಒತ್ತಡ ಬರುತ್ತೆ, ಕೇಸ್ಗಳನ್ನ ಇತ್ಯರ್ಥ ಮಾಡಿ ಕ್ಲೋಸ್ ಮಾಡಿ, ಇಷ್ಟು ದೀರ್ಘಾವಧಿ ಕೇಸ್ಗಳಿರ್ತವೆ ಅಂತ. ಆ ಟೈಮಲ್ಲಿ ಕೆಲವರು ಯಾವತ್ತಾದ್ರೂ, ಇವತ್ತಲ್ಲ ನಾಳೆ ಅಥವಾ ಕಳೆದ ವರ್ಷನೋ ಮುಂದಿನ ವರ್ಷನೋ ಈ ಕೇಸ್ ಕೂಡ ಕ್ಲೋಸ್ ಆಗಲೇಬೇಕು, ಇತ್ಯರ್ಥ ಆಗ್ಲಿಕ್ಕೆ. ಅವರು ನಿರಪರಾಧಿಗಳಂದ್ರೆ ಆಚೆ ಬಿಡಬೇಕು ಸಾಕ್ಷ್ಯ ಕೊರತೆಯಿಂದ, ಇಲ್ಲ ಅಪರಾಧಿಗಳಂದ್ರೆ ಜೈಲ್ಗೆ ಹಾಕ್ಬೇಕು, ಶಿಕ್ಷೆ ಆಗ್ಬೇಕು, ಅಥವಾ ಅವ್ರು ಇಲ್ವೇ ಇಲ್ಲ ಅನ್ನೋದ್ರೆ ಕೇಸ್ ನ ಕ್ಲೋಸ್ ಮಾಡಿ ಮೃತರಾಗಿದ್ದಾರೆ ಅಂತ ಹೇಳಿ ಒಂದು ಅಫಿಡವಿಟ್ ಜನ ಜೀವಂತವಾಗಿ ಸಂಬಂಧಪಟ್ಟ ಹಾಗೆ ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇದ್ದೀನಿ. ಅದನ್ನ ಕೋರ್ಟ್ಗೆ ಅವ್ರು ದಾಖಲಾತಿ ಕೊಟ್ಟು ಕ್ಲೋಸ್ ಮಾಡ್ಬೇಕಾಗತ್ತೆ. ಇದು ಪೊಲೀಸ್ ಇಲಾಖೆಯ ಕೆಲಸ, ಮತ್ತೆ ಕಾನೂನು ಪ್ರಕ್ರಿಯೆಗಳು ಇದೇ ರೀತಿ ಆಗೋದು. ಆ ಪ್ರಕ್ರಿಯೆನ ಇದು ಸಹಜವಾಗಿ ಮಾಡ್ತಾ ಇದ್ದಾರೆ. ಆದ್ರೆ ಇದ್ರೊಳಗೆ ಯಾವ ರೀತಿಯ ದ್ವೇಷ, ನಿಜವಾದ ಹಿಂದೂಗಳು ನಾನು ರಾಮ ಭಕ್ತನೇ, ನಾನು ಶಿವ ಭಕ್ತನೇ, ರಾಮನು ಕೂಡ ಶಿವ ಭಕ್ತನೇ, ನಾವಿಬ್ರು ಸೇರಿ ಶಿವ ಭಕ್ತರೇ, ನಾವೆಲ್ಲ ರಾಮನು ನಾನು ಹಿಂದೂ ಮುಸ್ಲಿಂ ಬರೋದಿಲ್ಲ. ಬಿಜೆಪಿಗರು ಕ್ಷುಲ್ಲಕ ರಾಜಕಾರಣ ಮಾಡ್ತಾರೆ. ಬಿಜೆಪಿಗರು ಕ್ಷುಲ್ಲಕ ರಾಜಕಾರಣ.
ಏ ಗುರು ಬೈ ಬರ್ತು ನಾವು ಹಿಂದೂ ಸರ್ಟಿಫಿಕೇಟ್ ಹಾಕಿರೋದು. ನೀನ್ ಯಾರು ಸರ್ಟಿಫಿಕೇಟ್ ಕೊಡಕ್ಕೆ? ನೀನ್ ಯಾವ ಸರ್ಟಿಫಿಕೇಟ್ ಕೊಡಕ್ಕೆ? ಬಿಜೆಪಿ ನೀವು ಕಳಂಕ, ನೀವು ದೇಶಕ್ಕೆ ಬಿಜೆಪಿ ಅನ್ನೋದು ಕಳಂಕ, ನೀವೆಲ್ಲ ರಾಜಕೀಯದ ಹಿಂದೂಗಳು, ನೀವೆಲ್ಲ ರಾಜಕೀಯದ ಹಿಂದೂಗಳು, ದ್ವೇಷ ಬೀರುವ ಹಿಂದೂಗಳು, ನೀವೆಲ್ಲ ದ್ವೇಷ ಬೀರುವ ಹಿಂದೂಗಳು. ನಿಜವಾದ ನೈಜ ಹಿಂದೂಗಳು ನಾವು ರೀ. ನೀವು ಯಾವ ಮುಸ್ಲಿಂ ಹಿಂದೂ ಮುಸ್ಲಿಂ ನಾಗಪುರದ ಗೋಡ್ಸೆಯ ಅಭಿಮಾನಿಗಳು ನೀವೆಲ್ಲ. ನಾವು ಗಾಂಧಿ ನೈಜ ಅಭಿಮಾನಿಗಳು, ಗೋಡ್ಸೆ ಫಾಲೋವರ್ಸ್ ನೀವೆಲ್ಲ. ನೀವೇನ್ ಮಾತಾಡ್ತೀರಾ ಹಿಂದೂ ಮುಸ್ಲಿಂ ಅಂತ? ನಿಮ್ಗೆ ಬದ್ಧತೆ ಅನ್ನೋದಿದ್ರೆ ದೇಶದಲ್ಲಿ ಒಂದು ಅಂತ ಅನ್ಬೇಕಾಯ್ತು. ನಾವೆಲ್ಲ ಒಂದು ನಿಮ್ಗೆ ಯೋಗ್ಯತೆ ಇಲ್ಲ. ನಿಮ್ಗೆ ಸಂವಿಧಾನ ವಿರೋಧಿಗಳು ನೀವೆಲ್ಲ, ಅಭಿವೃದ್ಧಿ ವಿರೋಧಿಗಳು ನೀವೆಲ್ಲ. ನೀವೆಲ್ಲ ಮಾತಾಡೋದೆಲ್ಲ ಹಿಂದೂ ಮುಸ್ಲಿಂ ಅಂತ ಮಾಡಿ ದ್ವೇಷ ಹಚ್ತೀರಾ. ನೀವೆಲ್ಲ ಸೌಹಾರ್ದತೆಯನ್ನು ಹಾಳು ಮಾಡ್ತೀರಾ. ಈ ದೇಶದಲ್ಲಿ ಸ್ವತಂತ್ರ ಹೋರಾಟ ಮಾಡಿ ತ್ಯಾಗ ಬಲಿದಾನದಿಂದ ಈ ದೇಶ ಕಟ್ಟಿದ್ದಾರೆ. ನಾವು ಹಿಂದೂಗಳು ಮುಸಲ್ಮಾನರು ಎಲ್ಲ ಸೇರಿ ಭಾರತೀಯರು ಅಂತ ಹೇಳ್ತೀವಿ ನಾವು. ನೀವ್ಯಾವ್ದು ಟ್ರೋಲ್ಗಳು ನೀವೆಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.